ಹಿಂದೂ ಪುರಾಣಗಳ ಗುಪ್ತ ರಹಸ್ಯಗಳನ್ನು ತಿಳಿಯಲು ಇಷ್ಟಪಡುವವರಿಗೆ ಇಂದಿನ ವಿಡಿಯೋ ಬಹಳ ಸ್ಪೆಷಲ್ ಆಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಹಿಂದೂ ಪುರಾಣದಲ್ಲಿ ಸುಮಾರು 3 ಕೋಟಿ ದೇವತೆಗಳಿದ್ದಾರೆ. ಆದರೆ ಇವರಲ್ಲಿ ಅನೇಕ ದೇವತೆಗಳ ಬಗ್ಗೆ ಹೆಚ್ಚಿನ ಜನರಿಗೆ ಐಡಿಯಾ ಇಲ್ಲ ಮತ್ತು ಅನೇಕರು ಇವರನ್ನು ಭೂತ ಪ್ರೇತ ಅಥವಾ ರಾಕ್ಷಸರೆಂದು ಭಾವಿಸುತ್ತಾರೆ ಅಥವಾ ಭಯದಿಂದಾಗಿ ಪೂಜಿಸುತ್ತಾರೆ. ಆದರೆ ರಿಯಲ್ ಆಗಿ ಹೇಳಬೇಕೆಂದರೆ ಇವರು ಸಾಮಾನ್ಯವಾಗಿ ಪೂಜಿಸಲ್ಪಡುವ ದೇವತೆಗಳಷ್ಟೇ ಪೂಜನೀಯರು. ಸೊ ಬನ್ನಿ ಫ್ರೆಂಡ್ಸ್, ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮತ್ತು ಈ ಅನ್ನೋನ್ ದೇವತೆಗಳ ಬಗ್ಗೆ ತಿಳಿಯೋಣ. ಮಲ್ಹಾರ್ ಪ್ರಾಚೀನ ಹಿಂದೂ ದೇವತೆಯಾಗಿದ್ದು ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುತ್ತಾರೆ. ಇವರನ್ನು ಖಂಡೋಬಾ ಎಂದು ಕರೆಯುತ್ತಾರೆ. ಇವರು ವಾರ್ ಹಾಗೂ ರಕ್ಷಣಾ ದೇವತೆ ಹಾಗೂ ಇವರ ಕನೆಕ್ಷನ್ ಶಿವನೊಂದಿಗೆ ಇದೆ ಎಂದು ನಂಬಲಾಗಿದೆ. ಮಲ್ಹಾರ್ ಭಕ್ತರ ರಕ್ಷಕನಾಗಿ ಕಾಣುತ್ತಾರೆ. ಮಲ್ಹಾರಿ ಪದವು ಮಲ್ಲ ಅಂದರೆ ಅಸುರ ಹಾಗೂ ಹರಿ ಅಂದರೆ ನಾಶಕ ಎಂಬ 2 ಪದಗಳಿಂದ ಬಂದಿದೆ. ಇದರ ಮೀನಿಂಗ್ ಅಸುರರನ್ನು ನಾಶಪಡಿಸುವವನು ಎಂದು. ಇವರ ಸ್ಟೋರಿಯು ಶಕ್ತಿಯುತ ಅಸುರ ಮಲ್ಲ ಹಾಗೂ ಮಣಿಯ ವಧೆಗೆ ಸಂಬಂಧಿಸಿದೆ. ಅವರನ್ನು ಮಲ್ಹಾರ್ ತಮ್ಮ ಪವರ್ ಹಾಗೂ ತಮ್ಮ ವಾರ್ ಸ್ಕಿಲ್ಸ್ನಿಂದ ಕೊಂದಿದ್ರು. ಮಲ್ಹಾರಿ ಕಥೆಗಳ ಪ್ರಕಾರ ಇವರು ಧರ್ಮವನ್ನು ರಕ್ಷಿಸಲು ಅವತರಿಸಿದ ಶಿವನ ರೂಪವಾಗಿದ್ದಾರೆ. ಇವರನ್ನು ಮುಖ್ಯವಾಗಿ ಭೂಮಿಹಾರ್ ಹಾಗೂ ಪಶುಪಾಲಕ ಕಮ್ಯುನಿಟಿಯವರು ಪೂಜಿಸುತ್ತಾರೆ. ಇವರು ತಮ್ಮ ಬೆಳೆಗಳು ಹಾಗೂ ಜಾನುವಾರುಗಳ ರಕ್ಷಣೆಗಾಗಿ ಮಲ್ಹಾರನ ಆಶೀರ್ವಾದ ಪಡೆಯಲು ಬಯಸುತ್ತಾರೆ. ಹಲವು ಕಮ್ಯುನಿಟಿಗಳಲ್ಲಿ ಇವರನ್ನ ಕುಲದೈವವಾಗಿಯೂ ಪೂಜಿಸುತ್ತಾರೆ. ಮಲ್ಹಾರಿ ದೇವತೆಯ ಫಾರ್ಮ್ ಬಗ್ಗೆ ಹೇಳುವುದಾದರೆ, ಮಲ್ಹಾರಿ ಅವತಾರ ತರಳಿ ಯುದ್ಧಭೂಮಿಗೆ ಬಂದಾಗ ಅವರ ಇಡೀ ದೇಹ ಅರಿಶಿಣದಿಂದ ಲೇಪಿತವಾಗಿತ್ತು. ಅವರ ದೇಹವನ್ನು ನೋಡಿದ್ರೆ ಸೂರ್ಯನ ಸಂಪೂರ್ಣ ತೇಜಸ್ಸು ಅವರ ದೇಹದಲ್ಲಿ ಅಡಗಿದಂತೆ ಫೀಲ್ ಆಗ್ತಿತ್ತು. ಪ್ರಾಚೀನ ಕಾಲದಲ್ಲಿ ಅವರನ್ನು ಮೆಚ್ಚಿಸಲು ಒಂದು ಅತ್ಯಂತ ಭಯಾನಕ ಆಚರಣೆಯನ್ನು ಮಾಡಲಾಗ್ತಿತ್ತು. ಇದರಲ್ಲಿ ಹಳ್ಳಿಯ ಒಬ್ಬ ಮಗುವನ್ನು ಆಯ್ಕೆ ಮಾಡಿ ಅದು ಟೀನೇಜ್ಗೆ ಬರುವವರೆಗೆ ಚೆನ್ನಾಗಿ ಉಣಿಸಿ ತಿನ್ನಿಸಿ ಸಾಕುತ್ತಿದ್ದರು. ಮಗು ಟೀನೇಜ್ಗೆ ಬಂದಾಗ ಮಲ್ಹಾರಿ ದೇವಸ್ಥಾನದಲ್ಲಿ ಅದನ್ನು ಬಲಿ ಕೊಡಲಾಗ್ತಿತ್ತು. ಯಾಕೆಂದ್ರೆ ಮಲ್ಹಾರನಿಗೆ ತನ್ನ ಅತ್ಯಮೂಲ್ಯ ವಸ್ತುವನ್ನು ಅರ್ಪಿಸುವವನೇ ಅತಿದೊಡ್ಡ ಭಕ್ತ ಎಂಬ ನಂಬಿಕೆಯಿತ್ತು. ಆದ್ರೂ ಈಗ ಈ ಪ್ರಾಕ್ಟೀಸ್ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಆದ್ರೂ ಇಂದಿಗೂ ಜನರು ಮಲ್ಹಾರಿ ದೇವಸ್ಥಾನಕ್ಕೆ ಹೋಗಿ ಮೇಕೆಯನ್ನು ಬಲಿ ನೀಡುತ್ತಾರೆ. ನೈಋತಿ ಅಥವಾ ಅಲಕ್ಷ್ಮಿ ಹಿಂದೂ ಧರ್ಮದ ಮೈಥಲಾಜಿಕಲ್ ದೇವತೆಯಾಗಿದ್ದು ಅಶುಭ, ದೃಢತೆ ಮತ್ತು ದೌರ್ಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ಇವರನ್ನು ಲಕ್ಷ್ಮಿಯ ಆಪೋಸಿಟ್ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮಿಯು ಪ್ರಾಸ್ಪೆರಿಟಿ ಹಾಗೂ ಸೌಭಾಗ್ಯದ ದೇವತೆ. ಅಲಕ್ಷ್ಮಿಯ ವಿವರ ವೇದಗಳು, ಪುರಾಣಗಳು ಹಾಗೂ ಮಹಾಕಾವ್ಯಗಳಂತಹ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ನೈಋತಿ ಎಂಬ ಪದವು ಸಂಸ್ಕೃತದ ನೀ ಅಂದರೆ ನಕಾರ ಹಾಗೂ ರೀತಿ ಅಂದರೆ ಕ್ರಮ ಅಥವಾ ವ್ಯವಸ್ಥೆಯಿಂದ ಬಂದಿದ್ದು, ಇದರ ಮೀನಿಂಗ್ ಅವ್ಯವಸ್ಥೆ ಅಥವಾ ಅಶುಭ ಎಂದರ್ಥ. ಅದೇ ಸಮಯದಲ್ಲಿ ಅಲಕ್ಷ್ಮಿ ಅಂದರೆ ಲಕ್ಷ್ಮಿಯ ಅಭಾವ ಅಥವಾ ದೌರ್ಭಾಗ್ಯ ಎಂದರ್ಥ. ಅಲಕ್ಷ್ಮಿಯನ್ನು ಲಕ್ಷ್ಮೀದೇವಿಯ ತಂಗಿ ಎಂದು ಕರೆಯಲಾಗುತ್ತದೆ. ಈಕೆ ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿದಳು. ಇವರನ್ನು ದಾರಿದ್ರ್ಯ ಹಾಗೂ ಕಠಿಣತೆಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇವರ ಪ್ರೆಸೆನ್ಸ್ ಅನ್ನು ಕತ್ತಲೆ, ಅಸಹ್ಯಕರ ಮತ್ತು ಭಯಾನಕ ರೂಪದಲ್ಲಿ ವರ್ಣಿಸಲಾಗಿದೆ. ಕಥೆಗಳ ಪ್ರಕಾರ ಸಮುದ್ರ ಮಂಥನದಿಂದ ಅಮೃತ ಹಾಗೂ ಅನೇಕ ರತ್ನಗಳು ಬಂದಾಗ ಲಕ್ಷ್ಮೀದೇವಿಯೊಂದಿಗೆ ಅಲಕ್ಷ್ಮಿಯೂ ಪ್ರತ್ಯಕ್ಷಳಾದಳು. ದೇವತೆಗಳು ಲಕ್ಷ್ಮಿಯನ್ನು ಸ್ವೀಕರಿಸಿದರು, ಆದರೆ ಅಲಕ್ಷ್ಮಿಯನ್ನು ಅಸುರರೊಂದಿಗೆ ಸೇರಿಸಲಾಯಿತು. ಅಲಕ್ಷ್ಮಿಯನ್ನು ದೂರವಿಡಲು ಆಚರಣೆಗಳು ಮತ್ತು ಪೂಜೆಗಳು ಮಾಡಲಾಗುತ್ತವೆ. ದೀಪಾವಳಿಯ ದಿನದಲ್ಲಿ ಸ್ಪೆಷಲ್ ಆಗಿ ಮನೆಗಳ ಕ್ಲೀನಿಂಗ್ ಹಾಗೂ ಡೆಕೋರೇಷನ್ ಮಾಡಲಾಗುತ್ತದೆ. ಇದರಿಂದ ಅಲಕ್ಷ್ಮಿ ಮನೆಗೆ ಪ್ರವೇಶ ಆಗಬಾರದು ಎಂಬ ಉದ್ದೇಶವಿರುತ್ತದೆ. ಅಲಕ್ಷ್ಮಿಯನ್ನು ಇಂದಿಗೂ ನಕಾರಾತ್ಮಕತೆ ಹಾಗೂ ಹಣದ ಬಿಕ್ಕಟ್ಟಿನ ಸಂಕೇತವಾಗಿ ನೋಡಲಾಗುತ್ತದೆ. ಬಹುಚರಾ ಮಾತಾ ಗುಜರಾತ್ ಹಾಗೂ ಭಾರತದ ಇತರೆ ಭಾಗಗಳಲ್ಲಿ ಪೂಜಿಸಲ್ಪಡುವ ಫೇಮಸ್ ದೇವತೆ. ಇವರನ್ನು ಶಕ್ತಿ ಹಾಗೂ ಸ್ಥಿರತೆಯ ದೇವತೆ ಎಂದು ಕರೆಯಲಾಗುತ್ತದೆ. ಬಹುಚರಾ ಮಾತಾ ಕಮ್ಯುನಿಟಿಯ ಸ್ಪಿರಿಚುವಲ್ ದೇವತೆ ಎಂದು ಕರೆಯಲಾಗುತ್ತದೆ ಹಾಗೂ ಇವರನ್ನು ಸ್ಪೆಷಲ್ ಆಗಿ ಅವರ ಭಕ್ತರು ಪೂಜಿಸುತ್ತಾರೆ. ಬಹುಚರಾ ಮಾತಾ ತನ್ನ ಭಕ್ತರನ್ನು ತಾನೇ ಆಯ್ಕೆ ಮಾಡುತ್ತಾರೆ ಮತ್ತು ಯಾರನ್ನು ತನ್ನ ಭಕ್ತರನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾರೋ ಅವರ ಮುಂದೆ ಬಂದು ಸಂದೇಶ ಕೂಡ ನೀಡುತ್ತಾರೆ ಎಂದು ನಂಬಲಾಗಿದೆ. ಇವರ ಪೂಜೆ ಹಾಗೂ ಆಚರಣೆಗಳಲ್ಲಿ ಕೆಲವು ಅತ್ಯಂತ ಕಾಂಪ್ಲೆಕ್ಸ್ ಮತ್ತು ಡೇಂಜರಸ್ ಪದ್ಧತಿಗಳಿವೆ. ಅದರಲ್ಲಿ ಒಂದು ನಿರ್ದಿಷ್ಟ ಆಚರಣೆಯು ಲಿಂಗ ಪರಿವರ್ತನೆ ಮಾಡುವುದನ್ನು ಒಳಗೊಂಡಿದೆ. ಬಹುಚರಾ ಮಾತಾ ಥರ್ಡ್ ಜೆಂಡರ್ ಕಮ್ಯುನಿಟಿಗೆ ಪವಿತ್ರ ಮತ್ತು ಪ್ರೊಟೆಕ್ಟರ್ ದೇವತೆಯಾಗಿ ಪರಿಗಣಿಸಲಾಗುತ್ತದೆ. ಬಹುಚರಾ ಮಾತಾಯ ಫೇಮಸ್ ಟೆಂಪಲ್ ಗುಜರಾತ್ನ ಮೆಹಸಾನಾ ಡಿಸ್ಟ್ರಿಕ್ಟ್ನ ಬಹುಚರಾಜಿ ಎಂಬಲ್ಲಿದೆ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಬರುತ್ತಾರೆ.
ಟೆಂಪಲ್ನಲ್ಲಿ ವಿವಿಧ ಆಚರಣೆಗಳು ಮತ್ತು ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡಲಾಗುತ್ತದೆ. ಇಂದಿಗೂ ಬಹುಚರ ಮಾತಾಯ ದೇವಸ್ಥಾನವು ಥರ್ಡ್ ಜೆಂಡರ್ ಕಮ್ಯುನಿಟಿ ಹಾಗೂ ಇತರೆ ಭಕ್ತರಿಗೆ ಇಂಪಾರ್ಟೆಂಟ್ ರಿಲಿಜಿಯಸ್ ಹಾಗೂ ಸ್ಪಿರಿಚುವಲ್ ಸೆಂಟರ್ ಆಗಿದೆ. ಇವರನ್ನು ಗೌರವ ಹಾಗೂ ಹ್ಯೂಮ್ಯಾನಿಟಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಡಾಕಿನಿಯನ್ನು ಹಿಂದೂ ಮತ್ತು ತಾಂತ್ರಿಕ ಧರ್ಮದಲ್ಲಿ ಪವರ್ಫುಲ್ ಮತ್ತು ಮಿಸ್ಟೀರಿಯಸ್ ದೇವತೆಯಾಗಿ ಪರಿಗಣಿಸಲಾಗಿದೆ. ಇವರನ್ನು ಶಕ್ತಿ ಹಾಗೂ ತಂತ್ರವಿದ್ಯೆಯ ದೇವತೆ ಎಂದು ಕರೆಯಲಾಗುತ್ತದೆ. ಡಾಕಿನಿಯನ್ನು ಅದ್ಭುತ ಮತ್ತು ಮಾಟಮಂತ್ರ ಶಕ್ತಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇವರಿಗೆ ಮುಖ್ಯವಾಗಿ ಕಾಳಿ ಹಾಗೂ ದುರ್ಗೆಯೊಂದಿಗೆ ಕನೆಕ್ಟ್ ಆಗಿದ್ದಾರೆ ಎಂದು ನಂಬಲಾಗಿದೆ. ಇವರನ್ನು ಪ್ರೊಟೆಕ್ಷನ್ ಹಾಗೂ ವಿಘ್ನನಾಶಕ ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಡಾಕಿನಿಯ ಬಗ್ಗೆ ದೇವಿ ಮಹಾತ್ಮೆ ಹಾಗೂ ತಂತ್ರ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಇವರನ್ನು ಹೆಚ್ಚಾಗಿ ಸ್ಮಶಾನ ಭೂಮಿ ಮತ್ತು ತಾಂತ್ರಿಕ ಸಾಧನ ಕಾರ್ಯಗಳಲ್ಲಿ ಪೂಜಿಸಲಾಗುತ್ತದೆ. ಇವರನ್ನು ಶಿವ ಹಾಗೂ ಕಾಳಿಯ ಸೇವಕಿಯಾಗಿ ಪರಿಗಣಿಸಲಾಗುತ್ತದೆ. ಡಾಕಿನಿಯ ಪೂಜೆಯನ್ನು ತಾಂತ್ರಿಕ ವಿಧಿ ಮತ್ತು ಗುಪ್ತ ಸಾಧನೆಗಳ ಮೂಲಕ ಮಾಡಲಾಗುತ್ತದೆ. ಇವರ ಪೂಜೆಯನ್ನು ಸ್ಪೆಷಲ್ ಆಗಿ ನೈಟ್ನಲ್ಲಿ ಮತ್ತು ಅಮಾವಾಸ್ಯೆಯ ದಿನದಂದು ಮಾಡಲಾಗುತ್ತದೆ. ಡಾಕಿನಿಯ ಪೂಜೆಯಲ್ಲಿ ಗುಪ್ತ ಮಂತ್ರಗಳನ್ನು ಜಪಿಸಲಾಗುತ್ತದೆ. ಈ ಮಂತ್ರಗಳು ಭಕ್ತರಿಗೆ ರಕ್ಷಣೆ, ಸಪೋರ್ಟ್ ಮತ್ತು ಸಿದ್ಧಿಯನ್ನು ನೀಡುತ್ತವೆ. ಬಲಿ ಮತ್ತು ಆಹುತಿ. ತಾಂತ್ರಿಕ ಪೂಜೆಯಲ್ಲಿ ಬಲಿ ಪ್ರಾಕ್ಟೀಸ್ಗೆ ಪ್ರಾಮುಖ್ಯತೆ ಇದೆ. ಬಲಿಯ ರೂಪದಲ್ಲಿ ಹೂವುಗಳು, ಹಣ್ಣುಗಳು ಮತ್ತು ಕೆಲವೊಮ್ಮೆ ರಕ್ತದ ಆಹುತಿಯನ್ನು ನೀಡಲಾಗುತ್ತದೆ. ಇದು ಭೀಕರ ಶಕ್ತಿಗಳನ್ನು ಮೆಚ್ಚಿಸುತ್ತದೆ. ಸ್ಮಶಾನ ಪೂಜೆಯನ್ನು ಹೆಚ್ಚಾಗಿ ಸ್ಮಶಾನ ಭೂಮಿಯಲ್ಲಿ ಮಾಡಲಾಗುತ್ತದೆ. ಅಲ್ಲಿ ತಾಂತ್ರಿಕ ಸಾಧಕರು ಸಿದ್ಧಿಯನ್ನು ಪಡೆಯಲು ಯಜ್ಞಗಳನ್ನು ಮಾಡುತ್ತಾರೆ. ಪ್ರೆಸೆಂಟ್ ಟೈಮ್ನಲ್ಲಿ ಡಾಕಿನಿಯನ್ನು ಶಕ್ತಿ ಮತ್ತು ಗುಪ್ತ ಸಿದ್ಧಿಗಳ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇವರು ಭಕ್ತರಿಗೆ ರಕ್ಷಣೆ ಮತ್ತು ಆತ್ಮಬಲವನ್ನು ನೀಡುತ್ತಾರೆ. ಸೋ ಫ್ರೆಂಡ್ಸ್, ಇವತ್ತು ನಾವು ಹಿಂದೂ ಧರ್ಮದ ಕೆಲವು ಅಮೇಜಿಂಗ್ ಮತ್ತು ಮಿಸ್ಟೀರಿಯಸ್ ದೇವತೆಗಳ ಬಗ್ಗೆ ತಿಳಿದುಕೊಂಡೆವು. ಇವರ ಬಗ್ಗೆ ಜನರಲ್ ಆಗಿ ಜನರಿಗೆ ಗೊತ್ತಿಲ್ಲ. ಬಹುಚರ ಮಾತಾಯ ಕಮ್ಯುನಿಟಿಯ ಪ್ರೊಟೆಕ್ಷನ್ ಆಗಿರಲಿ, ಅಥವಾ ಡಾಕಿನಿಯ ತಾಂತ್ರಿಕ ಶಕ್ತಿಗಳಾಗಿರಲಿ, ಅಥವಾ ಮಲ್ಹಾರನ ನ್ಯಾಯದ ಪ್ರತಿಮೆಯಾಗಿರಲಿ, ಈ ಎಲ್ಲ ದೇವತೆಗಳು ನಮ್ಮ ಕಲ್ಚರಲ್ ಮತ್ತು ಸ್ಪಿರಿಚುವಲ್ ಹೆರಿಟೇಜ್ನ ಇಂಪಾರ್ಟೆಂಟ್ ಪಾರ್ಟ್ ಆಗಿವೆ. ಈ ದೇವತೆಗಳು ಕೇವಲ ಪೂಜೆ ಮತ್ತು ಭಕ್ತಿಗೆ ಸೀಮಿತವಾಗಲಿದೆ, ಬದಲಾಗಿ ಸೊಸೈಟಿಯ ವಿಭಿನ್ನ ಆಯಾಮಗಳನ್ನು ರಿಫ್ಲೆಕ್ಟ್ ಮಾಡುತ್ತವೆ. ಪ್ರಕೃತಿಯ ಸಂರಕ್ಷಣೆ, ಸ್ತ್ರೀ ಶಕ್ತಿ ಮತ್ತು ವ್ಯಕ್ತಿಯ ಅಂತರಾತ್ಮದ ಶಕ್ತಿಯನ್ನು ಜಾಗೃತಿ ಮಾಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹಾಗೂ ನೀವು ಇದೇ ರೀತಿಯ ಮಿಸ್ಟೀರಿಯಸ್ ಮತ್ತು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯಲು ಬಯಸುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.